ನಾವ್ ಯಾಕೆ ನೀರ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದೀವಿ 2025ರಲ್ಲಿ ಯಾಕೆ ನಾವು ನೀರ ಬಗ್ಗೆ ಡಿಸ್ಕಸ್ ಮಾಡುವಂತ ಅವಶ್ಯಕತೆ ಇತ್ತ, ಏನು ಇದರಿಂದ ನಮ್ಗೆ ಅನುಕೂಲ ಆಗ್ಬೋದು ಅನ್ನೋದು ಫಸ್ಟ್ ನಮ್ ಪ್ರಶ್ನೆ ಆಗ್ಬೇಕು. ಯಾಕಂದ್ರೆ ಇವತ್ತು ಎಲ್ಲಾ ತರ ಜ್ಯೂಸ್ಗಳು ಸಿಗ್ತಾ ಇದೆ, ಎಲ್ಲಾ ಸಿಗ್ತಾ ಇರೋದು ನೀರನೇ ಏನಕ್ಕೆ. ಸೊ ಈ ಫ್ಯೂಚರ್ಗೆ ನೀರ ಅನ್ನೋದು ಆ ಒಂದು ಏನೂ ಸಂಸ್ಕರಣೆ ಮಾಡದೆ ನೀವು ಹಣ್ಣು ಜ್ಯೂಸ್ ಮಾಡ್ಬೇಕು ಅಂದ್ರೂ ಕೂಡ ನಿಮ್ ಮಿಕ್ಸಿ ಇರ್ಬೇಕು, ಗ್ರೈಂಡರ್ ಎಲ್ಲ ಮಾಡ್ಬೇಕಾಗುತ್ತೆ. ಇದು ಏನು ಇಲ್ಲ, ಮರದಲ್ಲೇ ಎಲ್ಲ ಕಂಪ್ಲೀಟ್ ಸಂಸ್ಕರಣೆ ಆಗಿ ರೆಡಿಮೇಡ್ ಜ್ಯೂಸ್ ನಿಮ್ಗೆ ಸಿಗ್ತಾ ಇದೆ. ಅದನ್ನ ನೀವು ಕೋಲ್ಡ್ ಚೈನ್ ಅಲ್ಲಿ ಇಟ್ಟು ಒಂದ್ ದಿವಸ 2 ದಿವಸದಲ್ಲೂ ನೀವು ಜ್ಯೂಸ್ ಆಗಿ ಅಲ್ಲೇ ಕನ್ಸಂಪ್ಷನ್ ಮಾಡ್ಕೋಬಹುದು. ಇಲ್ಲ ಆಗ್ಲಿಲ್ಲ ಅಂದ್ರೆ ನೀವು ಪ್ಯಾಕಿಂಗ್ ಮಾಡಿ ಒಳ್ಳೆ ರೀತಿ ಪ್ಯಾಕಿಂಗ್ ಆದ್ರೆ ನಿಮ್ಗೆ 6 ತಿಂಗಳು 1 ವರ್ಷ ಅಲ್ಲಿವರೆಗೂ ನಿಮ್ ಬಾಳಿಕೆ ಬರುವಂತದ್ದು ಮಾಡ್ಕೊಬಹುದು. ಉಪ ಉತ್ಪನ್ನಗಳು ಬಹಳಷ್ಟು ಇದಾವೆ ಅದನ್ನ ಮಾಡುವಂತದ್ದು. ಇದಕ್ಕೆ ಬೇಕಾದಂತ ಏನೇನ್ ಸ್ಕೀಮ್ಸ್ ಗಳಿದೆ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಇರ್ಬೋದು, ಕೇಂದ್ರ ಸರ್ಕಾರದಿಂದ ಇರ್ಬೋದು, ಮತ್ತೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಏನೇ ಇದ್ರೂ ಕೂಡ ಇದು ಮಾಡಕ್ ಬಹಳಷ್ಟು ಅನುಕೂಲಗಳಿದೆ. ಮತ್ತೆ ರಾಜ್ಯದಲ್ಲೂ ಕೂಡ ಇದಕ್ಕೆ ನೀರ ರೂಲ್ಸ್ ಕೊಡಲು ರಿಲ್ಯಾಕ್ಸ್ ಗಳನ್ನ ಮಾಡಿದ್ದಾರೆ. ರೈತ ಉತ್ಪಾದಕ ಕಂಪನಿಗಳಿಂದ ಮಾತ್ರ ಸಾಧ್ಯ, ಬೇರೆ ಯಾರು ಕೂಡ ಇದನ್ನ ಇಂಡಿವಿಜುವಲ್ ಆಗಿ ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ರೈತ ಉತ್ಪಾದಕ ಕಂಪನಿಯಿಂದ ಬರೀ ನಾವು ನೀರ ಮಾಡಕ್ಕೋಸ್ಕರ ರೈತ ಉತ್ಪಾದಕ ಕಂಪನಿ ಅಲ್ಲ, ನಾವು ಏನೇ ನಮ್ಮ ಜೀವನದಲ್ಲಿ ಇವತ್ತು ಸಾಧನೆ ಮಾಡಿ, ಯಾಕಂದ್ರೆ ನಾವೆಲ್ಲ ಸಣ್ಣ ರೈತರುಗಳು, ಕಡಿಮೆ ಮರಗಳು ಅಥವಾ ಕಡಿಮೆ ಜಾಗಗಳು ಇಟ್ಕೊಂಡು ಬೆಳಿತಾ ಇರುವಂತ ರೈತರುಗಳಿಗೆ ರೈತ ಉತ್ಪಾದಕ ಕಂಪನಿ ಅನ್ನೋದು ಬಹಳಷ್ಟು ಒಂದು ಸಪೋರ್ಟ್ ಸಿಸ್ಟಮ್ ನಮ್ಗೆ ಕೊಡುತ್ತೆ. ಒಂದು ಕಲೆಕ್ಟಿವ್ ಆಗಿ ಏನೇ ಅಂದ್ರೂ ನೀವು ಮಾರಾಟ ಮಾಡೋದಕ್ಕೆ ನಿಮ್ಗೆ ಸಪೋರ್ಟ್ ಇದೆ. ಮತ್ತೆ ಸರ್ಕಾರದಿಂದ ಬರುವ ಎಲ್ಲಾ ಸೌಲಭ್ಯಗಳು ಒಬ್ಬ ಇಂಡಿವಿಜುವಲ್ ರೈತರಿಗೆ ಏನೇ ಸಪೋರ್ಟ್ ಸಿಕ್ಕಿದ್ರು ಅದನ್ನ ಪ್ರಶ್ನೆ ಮಾಡೋದಿರುತ್ತೆ. ಬಟ್ ಅದೇ ಒಂದು FPO ಲೆವೆಲ್ ಅಲ್ಲಿ ನೀವು ಏನೇ ಒಂದು ಆಕ್ಟಿವಿಟೀಸ್ ಮಾಡ್ಲಿ ಅದಕ್ಕೆ ಸರ್ಕಾರದಿಂದ ಬಹಳಷ್ಟು ಸಪೋರ್ಟ್ ಸಿಸ್ಟಮ್ ಜಾಸ್ತಿ ಇದೆ. ಈಗ 50% ಅಂದ್ರೆ ನಿಮ್ಗೆ 75% ವರೆಗೂ ಸಪೋರ್ಟ್ ಸಿಗ್ಬೋದು, ಅತಿ ಕಡಿಮೆ ಇದರಲ್ಲಿ ಸಿಗ್ಬೋದು. ಮತ್ತೆ ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್ ಎಲ್ಲದಕ್ಕೂ ಕೂಡ ನಿಮ್ಗೆ ಸಪೋರ್ಟ್ ಸಿಗುವಂತದ್ದು ರೈತ ಉತ್ಪಾದಕ ಕಂಪನಿಗಳಿಗೆ ಅತಿ ಹೆಚ್ಚು ಸಪೋರ್ಟ್ ಸಿಗುತ್ತೆ. ರಾಮನಗರ ಜಿಲ್ಲೆಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನೋದನ್ನ ಕೃಷಿ ಇಲಾಖೆಯಿಂದ ನಿಮ್ಗೆ ತೆಂಗು ಕೊಟ್ಟಿದ್ದಾರೆ. ಓಕೆ, ಈಗ ಎಲ್ಲಾ ಎಣ್ಣೆಗಾಣಗಳನ್ನ ಮಾಡ್ಬಿಟ್ರೆ ನಾಳೆ ನೀವು ಎಲ್ಲರೂ ಕಾಂಪಿಟೇಷನ್ ಬೀಳ್ತೇವೆ ನಮ್ಮ ಇದರಲ್ಲಿ. ಓಕೆ, ಎಲ್ಲ ಸುತ್ತಮುತ್ತ ಗಾಣಗಳನ್ನ ನಡೆಸ್ತಾ ಇರೋರು. ಬಟ್ ಅದೇ ಒಂದು ನಿಮ್ದೇ ಆದಂತ ಒಂದು ಕಾಮನ್ ಬ್ರ್ಯಾಂಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ನೀವು ಅದಕ್ಕೆ ಒಂದೇ ಹೆಸರು, ಒಂದೇ ಕಾಮನ್ ಬ್ರ್ಯಾಂಡ್ ಇದ್ದಾಗ ಏನಾಗುತ್ತೆ, ನೀವೆಲ್ಲ ಜೊತೆಗೆ ಸೇರಿ ಮಾರಾಟ ಮಾಡಿದ್ರೆ ನಿಮ್ಮಲ್ಲಿರುವ ಕಾಂಪಿಟೇಷನ್, ನಿಮ್ ಮಧ್ಯೆ ಏನು ಕಾಂಪಿಟೇಷನ್ ಅಂತ ತಿಳ್ಕೊಂಡಿರ್ತೀರ ಅದನ್ನ ನೀವು ಕೊಲಾಬ್ರೇಷನ್ ಅಂದ್ರೆ ಎಲ್ಲ ಒಟ್ಟಿಗೆ ತಗೊಂಡೋಗೋ ಒಂದು ರೀತಿ ನಿಮ್ಗೆ FPO ಗಳಿಂದ ಸಿಗುತ್ತೆ. ನಾವು ನೀರಾಗೆ ಏನೇ ಮಾಡ್ಬೇಕಂದ್ರೆ ನಿಮ್ಗೆ ಕೋಲ್ಡ್ ಚೈನ್ ಅಲ್ಲೇ ಮೇಂಟೈನ್ ಮಾಡ್ಬೇಕು. ಒಂದ್ ಸ್ವಲ್ಪ ನೀವು ಆಚೆ ಇಟ್ರು ಕೂಡ ಅದು ಹಾಳಾಗುತ್ತೆ. ಸೊ ನೀರ ನೀವು ಮಾಡೋದೆಲ್ಲ ಅಲ್ಲಿ ಮಾರಾಟ ಆಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಾಗ್ಬೋದು, ಅಲ್ಲಿ ಬೈ ಚಾನ್ಸ್ ಅದ್ ಮಾರಾಟ ಆಗಿಲ್ಲ ಅಂದ್ರೆ ನೀರಾದಿಂದ ಸಕ್ಕರೆ, ಜೇನುತುಪ್ಪ, ನೀರಾದಿಂದ ಬೆಲ್ಲ, ಚಾಕ್ಲೇಟ್. ಅಂದ್ರೆ ಚಾಕ್ಲೇಟ್ಗೆ ನಾವೇನ್ ಸಕ್ಕರೆ ಬೆಳೆಸ್ತೀವಿ ಅಥವಾ ಬೆಲ್ಲ ಬೆಳೆಸ್ತೀವಿ ಅದ್ರ ಬದಲು ನಾವು ಸಕ್ಕರೆ ಬೆಳೆಸ್ತೀವಿ. ಅದಕ್ಕೆ ಸಿಗುವಂತ ಮಾರ್ಕೆಟ್ ಅಲ್ಲಿ ಸಿಗುವಂತ ರೇಟ್ ಏನಿದೆಯಲ್ಲ, ನಾರ್ಮಲ್ ಸಕ್ಕರೆಗೆ ನಮ್ಗೆ 40 ರೂಪಾಯಿ 50 ರೂಪಾಯಿ ಅಂದ್ರೆ ನೀರ ಸಕ್ಕರೆಯಲ್ಲಿ ನಮ್ಗೆ 500 600 ರೂಪಾಯಿವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೈಸೂರು ಪಾಕ್ ಇರ್ಬೋದು. ಮೈಸೂರು ಪಾಕಕ್ಕೂ ಈ ಭಾಗದ ಒಂದು ಫೇಮಸ್ ಖಾದ್ಯಗಳಿಂದ ಯಾಕೆ ಮೈಸೂರು ಪಾಕ್ನ ನೀವು ನೀರ ಬೆಲ್ಲದಿಂದ ಮಾಡಬಾರ್ದು, ಯಾಕಂದ್ರೆ ಈಗ ನೀವು ಶುಗರ್ ಇರೋರು ನಾರ್ಮಲ್ ಸಕ್ಕರೆಯಲ್ಲಿ 70 ಇಂದ 80 ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಕರಿತೀವಿ ಅದನ್ನ. ಆದ್ರೆ ನೀವು ನೀರದಿಂದ ಬರುವಂತ ಸಕ್ಕರೆ ತಗೊಂಡ್ರೆ ಬರೀ 35 ಇದೆ ಗ್ಲೈಸೆಮಿಕ್ ಇಂಡೆಕ್ಸ್. ಅಂದ್ರೆ ನಮ್ಮ ಬಾಡಿಗೆ ನೀರ ಕುಡಿದಾಗ ಶುಗರ್ ಲೆವೆಲ್ಸ್ ನಮ್ಮ ಬಾಡಿಯಲ್ಲಿ ರೈಸ್ ಆಗೋದು ಬಹಳ ಸ್ಲೋ ಆಗುತ್ತೆ. ಈ ಬಿಸ್ಕೆಟ್ ಅಲ್ಲೂ ಕೂಡ ನಿಮ್ಗೆ ಇದು ನೀರ ಇದ್ರಲ್ಲಿ ಬರ್ಸ್ಬೋದು. ನೀರ ಜಾಮ್ ಮಾಡ್ಬೋದು, ಜೆಲ್ಲಿ, ದೆನ್ ಕ್ಯಾಂಡಿಗಳು, ಬೇಕರಿ ಪದಾರ್ಥಗಳು ಎಲ್ಲ ರಿಪ್ಲೇಸ್ ಮಾಡಿ ಲ್ಯಾಪಿಂಗ್ ಆಗುತ್ತೆ. ಅಂದ್ರೆ ನೀರನ್ನ ನೀವು ಹಿಡಿತೀರಾ, ಹಿಡಿದ್ಮೇಲೆ FIGಗಳು, ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ ಅಂತ ಏನ್ ನೀವು 25 ಜನ ಫಾರ್ಮರ್ ಸೇರಿ ಒಂದು FIGಗಳು ಮಾಡ್ಕೊಂಡಿರ್ತೀರಾ, ಅವರು ಅಗ್ರಿಗೇಷನ್ ಮಾಡಿ, ಸ್ಟೋರೇಜ್ ಮಾಡಿ, ಟ್ರಾನ್ಸ್ಪೋರ್ಟ್ ನ ನಿಮ್ಮ FPOದು ಒಂದು ಸಂಸ್ಕರಣಾ ಘಟಕ. ಇಲ್ಲಿ ಎಲ್ಲರಿಗೂ ಕಾಣಿಸ್ತಾ ಇರ್ಬೋದು, CFC ಅಂತ ಕರಿತೀವಿ. CFC ಅಂದ್ರೆ ಕಾಮನ್ ಫೆಸಿಲಿಟಿ ಸೆಂಟರ್ ಅಂತ. ಓಕೆ, ಸೊ ರೈತರಿಂದ ಬಂದಿರುವಂತ ಎಲ್ಲಾ ಪದಾರ್ಥಗಳನ್ನು ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಕಾಮನ್ ಫೆಸಿಲಿಟಿ ಸೆಂಟರ್ ಬೇಕಾಗುತ್ತೆ. ಆ ಕಾಮನ್ ಫೆಸಿಲಿಟಿ ಸೆಂಟರ್ ಅಲ್ಲಿ ಎಲ್ಲಾ ಭಾಗದಿಂದ ಬಂದಂತ ನೀರದು ಏನು ಬ್ಲಾಕ್ಸ್ ಇರುತ್ತೆ ಎಲ್ಲದಕ್ಕೂ ಟ್ರೇಸಬಿಲಿಟಿ ಇರುತ್ತೆ. ಅಂದ್ರೆ ಯಾವ FIG ಇಂದ ಈ ನೀರ ಕಲೆಕ್ಷನ್ ಆಗಿದೆ, ಬೈ ಚಾನ್ಸ್ ಅಲ್ಲಿ ಏನಾದ್ರು ಫಾಲ್ಟ್ ಇತ್ತು ಅಂದ್ರೂ ಕೂಡ ನೀವು ಟ್ರೇಸಬಿಲಿಟಿ ಮಾಡಕ್ಕೆ ಒಂದು ಸಿಸ್ಟಮ್ ಇರುತ್ತೆ. ಸೊ ಆ ಒಂದು ಇದರಲ್ಲಿ ಅವ್ರು ಇಲ್ಲಿ ತಂದು ಕಾಮನ್ ಫೆಸಿಲಿಟಿ ಸೆಂಟರ್ ತಂದ್ಕೊಡ್ತಾರೆ. ಇಲ್ಲಿ ತಂದಾದ್ಮೇಲೆ ನೀರನ್ನ ನೀವು ನೀರ ಹಾಗೇನೆ ಅದನ್ನ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀರಾ, ಒಂದು ಆಪ್ಷನ್. ಎರಡನೇ ಆಪ್ಷನ್, ಅದನ್ನ ನೀವು ಬೆಲ್ಲವಾಗಿ ಕನ್ವರ್ಟ್ ಮಾಡ್ತೀರಾ, ಅದಕ್ಕೆ ಆಪ್ಷನ್ಸ್ ಇರುತ್ತೆ. ಅದಾದ್ಮೇಲೆ ಅದನ್ನ ನೆಕ್ಸ್ಟ್ ಸ್ಟೆಪ್ ಏನಾದ್ರು ನೀವು ಚಾಕ್ಲೇಟ್ಸ್ ಆತರ ಮಾಡ್ತೀರಾ ಅಂದ್ರೆ ಪ್ರೈಮರಿ ಪ್ರೊಸೆಸಿಂಗು, ಸೆಕೆಂಡರಿ ಪ್ರೊಸೆಸಿಂಗು ಅಲ್ಲಿ ನಡೆಯುತ್ತೆ. ಮತ್ತೆ ಪ್ಯಾಕೇಜಿಂಗ್ ಕೂಡ ಎಲ್ಲರೂ FIG ಮಟ್ಟದಲ್ಲಿ ಅಥವಾ ರೈತರ ಮಟ್ಟದಲ್ಲಿ ಮಾಡಕ್ಕಾಗಲ್ಲ. ಇದನ್ನು ಕೂಡ ಕಾಮನ್ ಫೆಸಿಲಿಟಿ ಸೆಂಟರ್ ಅಲ್ಲಿ FPO ಮಟ್ಟದಲ್ಲಿ ಮಾಡ್ಬೇಕಾಗತ್ತೆ. ಮತ್ತೆ ಟೆಸ್ಟಿಂಗು, ಆ ಕ್ವಾಲಿಟಿ ಏನಿದೆ ನೀವು ತಂದಂತ ಯಾವುದೇ ಪದಾರ್ಥ ಇರ್ಬೋದು ಅಥವಾ ಕೋಕೋನಟ್ ಪದಾರ್ಥ ಆಗಿರ್ಬೋದು,
ಆಗಿರ್ಬೋದು ಅಥವಾ ನೀರ ಪದಾರ್ಥ ಅದನ್ನ ಟೆಸ್ಟ್ ಮಾಡ್ಲಿಕ್ಕೂ ಕೂಡ ಅದರಲ್ಲಿ ಫೆಸಿಲಿಟಿ ಇರುತ್ತೆ. ಮತ್ತೆ ಪ್ಯಾಕೇಜಿಂಗು ಮತ್ತೆ ಬ್ರ್ಯಾಂಡಿಂಗ್, ಸೊ ಇಷ್ಟೆಲ್ಲದಕ್ಕೂ ಕೂಡ ಒಂದು ಏಕೀಕೃತ ಬ್ರ್ಯಾಂಡಿಂಗ್ ಅಂದ್ರೆ ಒಂದೇ ಬ್ರ್ಯಾಂಡ್ ನಲ್ಲಿ ಇಷ್ಟು ಪದಾರ್ಥಗಳು ಸೇಲ್ ಆಗೋದ್ರಿಂದ ನಾವೆಲ್ಲ ಕಾಂಪಿಟಿಷನ್ ಮಾಡ್ಬೇಕಾದವರು ಎಲ್ಲರೂ ಒಟ್ಟಿಗೆ ಕೊಲಾಬ್ರೇಷನ್ ಇಂದ ಮುಂದುವರಿಯಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಪ್ಯಾಕಿಂಗ್, ಸೊ ಇಷ್ಟ ಆಕ್ಟಿವಿಟೀಸ್ ನಮ್ಮ ಕಾಮನ್ ಫೆಸಿಲಿಟಿ ಸೆಂಟರ್ ಅಲ್ಲಿ ನಡಿಬಹುದು. ಸೊ FPO ಇಂದ ಮತ್ತೆ ಅದು ಯಾರಾದ್ರೂ ರೈತರು ಇಂಟ್ರೆಸ್ಟ್ ಇದೆ, ನಾನು ಮತ್ತೆ ಆ ಬೆಲ್ಲ ತಗೊಂಡು ನಾನು ಐಸ್ ಕ್ರೀಮ್ ಮಾಡ್ತೀನಿ, ಬೆಲ್ಲದಿಂದ ನಾನು ಚಾಕ್ಲೇಟ್ ಮಾಡ್ತೀನಿ, ಬೆಲ್ಲದಿಂದ ನಾನು ಮೈಸೂರು ಪಾಕ್ ಮಾಡ್ತೀನಿ, ಬರ್ಫಿ ಮಾಡ್ತೀನಿ ಅಂತ ಮುಂದೆ ಬಂದ್ರೆ ಇದಕ್ಕೂ ಕೂಡ 50% ಸಬ್ಸಿಡಿ ಇದೆ. ಸಪರೇಟ್ ಆಗಿ ನೀವು ಲೋನ್ ತಗೊಂಡು ಗವರ್ಮೆಂಟ್ ಸಬ್ಸಿಡಿ ತಗೊಂಡು ಯೂನಿಟ್ ನ ಸೆಟಪ್ ಮಾಡ್ಕೋಬಹುದು. ಸೊ ಅದು ಮಾಡ್ಬೋದು. ಅಥವಾ ಯಾರಾದ್ರೂ ಉದ್ಯಮಿಗಳು ನಿಮ್ಮ ಹತ್ರ ಪರ್ಚೇಸ್ ಮಾಡ್ತೀವಿ ಅಂದ್ರೆ FPO ಇಂದ ಅಲ್ಲಿ ಪರ್ಚೇಸ್ ಆಗುತ್ತೆ. ಅಥವಾ FPO ಇಂದ ಡೈರೆಕ್ಟ್ ಆಗಿ ಮಾರ್ಕೆಟ್ ಸೇಲ್ ಮಾಡುವಂತ ಅವಕಾಶ ಆಗುತ್ತೆ. ಸೊ ನೀವು ಬರ್ಫಿ ಮಾಡ್ತೀರಾ, ಮೈಸೂರು ಪಾಕ್ ಮಾಡ್ತೀರಾ, ಮತ್ತೆ ಮಾರ್ಕೆಟಿಂಗ್ ಪ್ರಶ್ನೆ ಬರುತ್ತೆ. ಸೊ ಎಲ್ಲಿ ಮಾಡ್ತೀರಾ? ನೀವೇ ಫಾರ್ಮರ್ಸ್ಗೆ ಮಾರ್ಕೆಟಿಂಗ್ ಹುಡ್ಕೊಳ್ಳೋ ಶಕ್ತಿ ಇತ್ತಂದ್ರೆ ಡೈರೆಕ್ಟ್ ಆಗಿ ಹೋಗ್ಬೋದು. ಇಲ್ಲ ಅಂದ್ರೆ ಅವ್ರು ಮಾಡಿದ ಪದಾರ್ಥನ ಮತ್ತೆ ಅವರ ಕಾಮನ್ ಫೆಸಿಲಿಟಿ ಸೆಂಟರ್ಗೆ ಕಳ್ಸಿಕೊಡ್ಬೋದು. ಅಲ್ಲಿ ಪ್ಯಾಕೇಜಿಂಗ್ ಆಗಿ FPO ದಿಂದ ಒಂದು ಕಾಮನ್ ಬ್ರ್ಯಾಂಡ್ ಏನಿರುತ್ತೆ ಅಲ್ಲಿ ಆ ಬ್ರ್ಯಾಂಡ್ ನಲ್ಲಿ FPO ಒಂದು ಕಾಮನ್ ಬ್ರ್ಯಾಂಡ್ ಏನ್ ಮಾಡಿರುತ್ತೆ ಒಂದು ಬ್ರ್ಯಾಂಡ್ ಜಿಲ್ಲೆಗೆ, ಆ ಒಂದು ಬ್ರ್ಯಾಂಡ್ ನಲ್ಲಿ ನೀವು ಮಾರ್ಕೆಟಿಂಗ್ ಮಾಡಕ್ಕೂ ಕೂಡ ಇದಾಗಿರುತ್ತೆ. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಡಿಸೆಂಟ್ರಲೈಸ್ ಮಾರ್ಕೆಟಿಂಗ್, ಮಾರ್ಕೆಟ್ ಇಂಟಿಗ್ರೇಷನ್ ಅಂತ. ಅಂದ್ರೆ ಸಂಸ್ಕರಣೆನ ನಾವು ಲೆವೆಲ್ ಅಲ್ಲಿ ನಾವು ಮಾಡ್ಕೋತೀವಿ, ಮಾರುಕಟ್ಟೆ ಅಂತ ಬಂದಾಗ ನಾವೆಲ್ಲ ಒಂದಾಗ್ತೀವಿ. ಸೊ ನಾವು ಪದಾರ್ಥನ ಮಾಡೋ ಟೈಮ್ ನಲ್ಲಿ ನಮ್ಗೆ ಏನ್ ಸಿಗುತ್ತಲ್ಲ ಆ ಮಾರ್ಜಿನ್ ರೈತನಿಗೆ ಅಥವಾ ಉದ್ಯಮಿಗೆ ಸಿಗುತ್ತೆ. ಮಾರ್ಕೆಟಿಂಗ್ ಅಂತ ಬಂದಾಗ ಒಂದೇ ಬ್ರ್ಯಾಂಡ್ ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಅಂತ ಬಂದಾಗ ನಿಮ್ಗೆ ಆ ಬ್ರ್ಯಾಂಡ್ ಕೂಡ ರಾಜ್ಯ ಸರ್ಕಾರಗಳಿಂದ ಏನೇನ್ ಸಪೋರ್ಟ್ ಸಿಗುತ್ತೆ ಆ ಸಪೋರ್ಟ್ ಗಳನ್ನ ನೀವು ತಗೋಬಹುದು. ಕಾಂಪಿಟೇಷನ್ ಅಂದ್ರೆ ಇಡೀ ಜಿಲ್ಲೆ ಒಂದೇ ಅಂತ ನೀವು ತೋರಿಸ್ಕೊಂಡು ಅದನ್ನ ಬ್ರ್ಯಾಂಡ್ ಮಾಡ್ಕೊಂಡು ನೀವು ಮಾರ್ಕೆಟಿಂಗ್ ಕೂಡ ಮುಂದುವರಿಬಹುದು. ಸೊ ಪ್ರೈಮರಿ ಪ್ರೊಸೆಸಿಂಗ್, ಸೆಕೆಂಡರಿ ಪ್ರೊಸೆಸಿಂಗ್ FPO ಲೆವೆಲ್ ಆಗುತ್ತೆ. ಟರ್ಷಿಯರಿ ಪ್ರೊಸೆಸಿಂಗ್ ಅಂದ್ರೆ ಇದೆ, ನಾನು ಮೈಸೂರು ಪಾಕು, ಬರ್ಫಿ, ಉಪ ಉತ್ಪನ್ನಗಳು ಏನ್ ಹೇಳ್ದೆ. ಯಾಕಂದ್ರೆ ನೀವು ಕೊಬ್ಬರಿ ಮಿಠಾಯಿ ಮಾಡ್ತೀರಾ, ಮೈಸೂರು ಪಾಕ್ ಮಾಡ್ತೀರಾ ಅನ್ಕೊಳ್ಳಿ, ಅದನ್ನ ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ಬಂದಾಗ ನೀರಾದು ಅಂತ ಅಂದ ತಕ್ಷಣ ರೇಟ್ ಜಾಸ್ತಿ ಆಗುತ್ತೆ, ಯಾರು ತಗೊಳ್ಳಲ್ಲ. ಬಟ್ FPO ಇರೋ ಬ್ರ್ಯಾಂಡ್ ಮಾಡಿರೋದೇ ನೀರ ಪದಾರ್ಥಗಳಿಗೋಸ್ಕರ. ನೀರ ಪದಾರ್ಥಗಳು ಮಾತ್ರ ಆಗಿರೋದ್ರಿಂದ ಒಂದು 100ರಿಂದ 150 ಪದಾರ್ಥಗಳನ್ನ ನಾವು ನೀರಾದಿಂದ ಉಪ ಉತ್ಪನ್ನಗಳಿಂದ ಪದಾರ್ಥಗಳನ್ನ ಮಾಡಿ ನಾವು ಸೇಲ್ ಮಾಡಬಹುದು. ನಾವು ನೀರನ್ನೇ ಸೇಲ್ ಮಾಡಿದ್ರೆ ನಿಮ್ಗೆ ಲಾಭ ಕಡಿಮೆ ಆಗ್ಬಹುದು. ಉಪ ಉತ್ಪನ್ನಗಳಿಂದ ಈಗ ಮೈಸೂರು ಪಾಕಲ್ಲಿ ನೀವು ಎಷ್ಟು ಕಡಲೆ ಹಿಟ್ಟು ಬೆಳೆಸ್ತೀರಾ, ಎಷ್ಟು ನೀರ ಬೆಳೆಸ್ತೀರಾ, ಅಲ್ಲಿ ಜಾಸ್ತಿ ಮೌಲ್ಯದ ಪದಾರ್ಥ ಇರೋದ್ರೆ ನೀರ ಸಕ್ಕರೆ, ಯಾಕಂದ್ರೆ ಒಂದು 500 ರೂಪಾಯಿ 600 ರೂಪಾಯಿ ಆಗ್ಬೋದು. ಬಟ್ ನೀವು ಕಡಲೆ ಹಿಟ್ಟು ಅದೆಲ್ಲ ಬಳಸಿ ನೀವು ಮೈಸೂರು ಪಾಕ್ ಮಾಡೋದ್ರಿಂದ ನಿಮ್ಗೆ ಅದಕ್ಕೆ ಪದಾರ್ಥ ಏನಿದೆ ಮೌಲ್ಯ ಬಹಳಷ್ಟು ಪಟ್ಟು ಜಾಸ್ತಿ ಆಗುತ್ತೆ. ಸೊ ಆ ರೀತಿ ನೀವು ಪದಾರ್ಥಗಳನ್ನ ಎಲ್ಲ FPO ಮಾಡಕ್ಕಾಗಲ್ಲ, FPOದವರೇ ಎಲ್ಲಾನು ಮಾಡಕ್ಕಾಗಲ್ಲ. ಇದು ಬರೀ ಅವರು ಒಂದು ವ್ಯವಸ್ಥೆ ಮಾಡ್ಕೊಡ್ಬಹುದು, ಮಾರ್ಕೆಟಿಂಗ್ ವ್ಯವಸ್ಥೆ, ಪ್ರೈಮರಿ ಸಂಸ್ಕರಣೆ ವ್ಯವಸ್ಥೆ, ಪ್ಯಾಕಿಂಗ್ ವ್ಯವಸ್ಥೆ, ಟೆಸ್ಟಿಂಗ್ ವ್ಯವಸ್ಥೆ ಮಾಡ್ಬೋದು. ಬಟ್ ಪದಾರ್ಥಗಳನ್ನ ಮಾಡೋದನ್ನ ಇಂಡಿವಿಜುವಲ್ ರೈತರುಗಳು ಯಾರು ಇಂಟ್ರೆಸ್ಟ್ ಇರ್ತೀರೋ ಅದು ಯೋಜನೆಗಳಿಂದ ಸಪೋರ್ಟ್ಗಳನ್ನ ತಗೊಂಡು ನೀವು ಸೆಟಪ್ ಮಾಡ್ಬೋದು. ಆ ಬೈಬ್ಯಾಕ್ ಸಿಸ್ಟಮ್ FPO ಇಂದಾನೇ ಆಗ್ಬೇಕು. FPOದೇ ಒಂದು ಕಾಮನ್ ಬ್ರ್ಯಾಂಡ್ ಇರುತ್ತೆ, ಆ ಬ್ರ್ಯಾಂಡ್ ಬೇಕಾದಂತ ಎಲ್ಲಾ ಸಪೋರ್ಟ್ ಕೂಡ ನೀವು ಸರ್ಕಾರದಿಂದ ತಗೊಂಡು ಮಾಡ್ಬೋದು. ಸೊ ಕೊನೆಗೆ ರೈತರಿಗೋಸ್ಕರ FPO ಇಂದ FPO ಲಾಭ ಮಾಡಿ ಏನು ಪ್ರಯೋಜನ ಇಲ್ಲ. ಈ FPOದಲ್ಲಿ ಇರುವಂತ ರೈತರುಗಳು ಮೌಲ್ಯವರ್ಧನೆ ಮಾಡ್ತಾರೆ, ನೀರ ಇಳಿಸ್ತಾರೆ, ಮೌಲ್ಯವರ್ಧನೆ ಮಾಡ್ತಾರೆ, ಅವ್ರಿಗೆಲ್ಲ ಸಪೋರ್ಟ್ ಆಗ್ಲಿ ಅಂತ ಈ ಒಂದು ವ್ಯವಸ್ಥೆನ ಕ್ರಿಯೇಟ್ ಮಾಡ್ತಾರೆ. ಸೊ ಈ ಚಿಲ್ಲರ್ ಬಾಕ್ಸ್ ಅಂತ ಏನು, ಈಗ ಮುಂಚೆ ಎಲ್ಲ ನಾವು ನೀರ ಅಂದ್ರೆ ಮಡಕೆನಲ್ಲಿ ಸುಣ್ಣ ಹಾಕಿ ಮಾಡುವಂತದ್ದು ಅನ್ಕೊಂತಿದ್ವಿ. ಈಗ ಬಾಕ್ಸ್ ಅಲ್ಲಿ ಏನ್ ಬರುತ್ತೆ, ನೀರ ಇಲ್ಲಿ ಎಂಟರ್ ಆದಾಗ ನಿಮ್ಗೆ ಇಲ್ಲಿ ಐಸ್ ಬಾಕ್ಸ್ ಕಂಟೈನರ್ ಇರುತ್ತೆ. ಇದು ಇನ್ಸುಲೇಷನ್ ಆಗಿರುತ್ತೆ, ಅಂದ್ರೆ ಅಟ್ಮಾಸ್ಫಿಯರ್ ಇಂದ ಯಾವುದೇ ರೀತಿ ರಿಯಾಕ್ಷನ್ ಆಗದೆ ಇರೋದು ಒಂದು ಹೈಜಿನಿಕ್ ಆಗಿರುತ್ತೆ. ಮತ್ತೆ ಟೆಂಪರೇಚರ್ ನ ಇಲ್ಲಿ 30 ಡಿಗ್ರಿ ಇದೆ ಹೊರಗಡೆ ಅಂದ್ರೆ ಅಲ್ಲಿ ಇದರಲ್ಲಿ ನಿಮ್ಗೆ ಮಿನಿಮಮ್ ಟೆಂಪರೇಚರ್ ಐಸ್ ಇಂದ ಮೇಂಟೈನ್ ಆಗೋ ರೀತಿ ಅದು ನೋಡ್ಕೊಳ್ಳುತ್ತೆ ಈ ಬಾಕ್ಸ್. ನೋಡಿ ಕಲರ್, ನ್ಯಾಚುರಲ್ ಕಲರ್ ಆಫ್ ದ ನೀರ ನೀವು ಅಬ್ಸರ್ವ್ ಮಾಡಬಹುದು. ಇದು ಆಕ್ಚುಯಲ್ ಕಲರ್, ನೀವು ಇಳಿಸ್ತಾಗಿರುವಂತ ಆಕ್ಚುಯಲ್ ಕಲರ್. ಬ್ರಿಕ್ಸ್ ಅಂತ ಕರಿತೀವಿ. ಬ್ರಿಕ್ಸ್ ಅಂದ್ರೆ 100 ಗ್ರಾಮ್ ನೀವು ನೀರನ್ನ ಹಿಡಿದ್ರೆ ಅದ್ರಲ್ಲಿ 16ರಿಂದ 18% ನಿಮ್ಗೆ ಸಕ್ಕರೆ ಅಂಶ ಇರಬೇಕು. ಅದು ಆಕ್ಚುಲಿ ಆಗಿರೋ ನೀರ ಅಂದ್ರೆ ಪ್ಯೂರ್ ನೀರ ಅಂದ್ರೆ ಆ ರೀತಿ ಇರುತ್ತೆ. ಮತ್ತೆ pH ಅನ್ನೋದು 7ರಿಂದ 8, ಇದು ನಾರ್ಮಲ್ ನಮ್ ನೀರಿಗೂ ಅದೇ ರೀತಿ ಬರುತ್ತೆ. ಸೊ ಅಷ್ಟೇ ಇರಬೇಕು. pH ಅಂದ್ರೆ ಎಷ್ಟು ಅಸಿಡಿಕ್ ಅಥವಾ ಇದು ನೇಚರ್ ಇದೆ ಅನ್ನೋದು. ಕಲರ್ ಲೈಟ್ ಆರೆಂಜ್, ಈ ತರ ಜೇನುತುಪ್ಪದ ಈ ತರ ಕಲರ್ ಇರುತ್ತೆ. ಸೊ ಇದು ನ್ಯೂಟ್ರಿಷನ್ ಕಂಟೆಂಟ್ ಎಲ್ಲ ನೀವು ನೋಡ್ಬೋದು ಏನೇನಿದೆ ಅಂತ. ತುಪ್ಪ ಮತ್ತೆ ಈ ಬೆಲ್ಲ ಮಾಡೋ ಸಂಬಂಧದಲ್ಲಿ ನೀವು ಒಂದೇ ಮೆಷಿನ್ ಅಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೋದು. ನೀವು ನೀರಾದ ಏನ್ ಬರುತ್ತಲ್ಲ, ಸೊ 15% ಬ್ರಿಕ್ಸ್ ಕಂಟೆಂಟ್ ಇರುತ್ತೆ ನಿಮ್ಗೆ. pH ಗ್ರೇಟರ್ ದನ್ 6.5 ಅಂದ್ರೆ 6.5 ಗಿಂತ ಕಡಿಮೆ ಇತ್ತು ಅಂದ್ರೆ ಅಸಿಡಿಕ್ ಆಗಿರುತ್ತೆ ಅದು. ಸೊ 6.5 ಗಿಂತ ಜಾಸ್ತಿ ಇರಬೇಕು pH. ಅದನ್ನ 90ರಿಂದ 100 ಡಿಗ್ರಿ ಟೆಂಪರೇಚರ್ ಅಲ್ಲಿ ನೀವು ಒಂದು ಕುಕ್ಕರ್ ಅಲ್ಲಿ ಹೀಟ್ ಮಾಡ್ತೀರಾ.
80% ಬ್ರಿಕ್ಸ್ ಬಂದಾಗ ನೀವು ಅದನ್ನ ಕೂಲ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಜೇನುತುಪ್ಪ ಆಗುತ್ತೆ. 85% ಗಿಂತ ಜಾಸ್ತಿ ಬ್ರಿಕ್ಸ್ ಕಂಟೆಂಟ್ ಇಂದ ನೀವು ಅದನ್ನ ಮೌಲ್ಡ್ಗಳು, ಸ್ಟೀಲ್ ಮೌಲ್ಡ್ಗಳು ಅಂತ ಏನ್ ಬರುತ್ತೆ, ಬೆಲ್ಲಕ್ಕೆ ನೀವು ಮೌಲ್ಡ್ಗಳು ಬಳಸ್ತೀರಾ, ಅದಕ್ಕೆ ನೀವು ಹಾಕೊಂಡು ಕೂಲ್ ಮಾಡ್ಕೊಂಡ್ರೆ ನಿಮ್ದು ಜಾಗ್ರಿ ರೆಡಿ ಆಗುತ್ತೆ. ಅದಕ್ಕಿಂತ ಹೆಚ್ಚು ನೀವು ಇದು ಮಾಡುವಾಗ ಮತ್ತೆ ನೀವು ಸ್ಯಾಪ್ ಇಂದ ಕೂಲ್ ಮಾಡ್ಕೊಂಡು ಆಲ್ಮೋಸ್ಟ್ ನಿಮ್ಗೆ ಮೋರ್ ದನ್ 90 ಬ್ರಿಕ್ಸ್ ಇಂದ ನೀವು ಸಕ್ಕರೆಯನ್ನು ತಯಾರಿಸ್ಕೋಬಹುದು. ನೀವು ನೋಡ್ಬೋದು ನೀರಾದು ಬೆಲ್ಲ ಯಾವ ತರ ಇದೆ, ಸಕ್ಕರೆ ಯಾವ ತರ ಇದೆ, ಜೇನುತುಪ್ಪ ಯಾವ ತರ ಇದೆ, ನೀರಾದು. ಸೊ ಇದು ಬಾಕ್ಸ್ ಇಂದ ನೋಡಿ ಅವರು ಇಳಿಸ್ಕೊಂಡು ಈ ತರ ಪ್ಯಾಕೆಟ್ ನ ಆ ಐಸ್ ಬಾಕ್ಸ್ ಒಳಗಡೆ ಈ ತರ ಪ್ಯಾಕೆಟ್ಸ್ ಗಳನ್ನ ನೀವು ಇಟ್ಟಿರ್ತೀರಾ. ಸೊ ಒಂದು ಡೈಲಿ 2 ಸತಿ ನೀವು ಇಳಿಸ್ಬೇಕಾಗತ್ತೆ. ಸೊ ಈ ರೀತಿ ಪ್ಯಾಕೆಟ್ಸ್ ಅಲ್ಲಿ ಕಲೆಕ್ಟ್ ಆಗುತ್ತೆ, ನಿಮ್ಗೆ 1-1.5 ಲೀಟರ್ ಕಲೆಕ್ಟ್ ಆಗುತ್ತೆ. ಸೊ ಇದರಿಂದ ಚಾಕ್ಲೇಟ್ ಗಳಿರ್ಬೋದು, ಸ್ವೀಟ್ಸ್ ಗಳಿರ್ಬೋದು, ಅದ ಸಂಬಂಧಪಟ್ಟ. ಇವಾಗ ಬರೀ ನೀವು ಉಪ ಉತ್ಪನ್ನಗಳನ್ನು ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಯಾಕಂದ್ರೆ ನೀರ ಒಂದ್ಸತಿ ನೀವು ಇಳ್ಸಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ವೇಸ್ಟ್ ಆಗ್ದಂಗೆ ಒಂದಲ್ಲ ಒಂದು ಪದಾರ್ಥಗಳನ್ನ ಆಗ್ಬೇಕಾಗತ್ತೆ. ನೀವು FPO ಇಂದ ತಗೊಂಡ್ರೆ ನಿಮ್ಗೆ ಕಡಿಮೆ, ಅಥವಾ ನಿಮ್ಮ FPO ಇಂದ ಪರ್ಚೇಸ್ ಮಾಡ್ಕೊಂಡ್ರೆ ಕಡಿಮೆ ಕಾಸ್ಟ್ಗೆ ನೀವು ನೀರ ಇರ್ಬೋದು, ನೀರ ಸಕ್ಕರೆ ಇರ್ಬೋದು ನಿಮಗೆ ಸಿಗುತ್ತೆ. ನೀವು ಔಟ್ಸೈಡ್ ಇಂದ ಹೋಯ್ತು ಅಂದ್ರೆ ಬಹಳಷ್ಟು ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ನೀವೇನಾರ ಮಾಡ್ಬೋದು, ಉಪ ಉತ್ಪನ್ನಗಳು ಏನೇನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವೊಂದು ಪ್ಲಾನ್ ಮಾಡ್ಕೊಂಡು ಎಲ್ಲದಕ್ಕೂ ಮಾರ್ಕೆಟ್ ಇದೆ. FPO ಅದು ಅಂಬ್ರೆಲಾ ಬ್ರ್ಯಾಂಡ್, ಎಕ್ಸ್ಪೋರ್ಟ್ ಇರ್ಬೋದು, ಎಲ್ಲ ಒಂದು ಚಾನಲ್ ಮೂಲಕ ನಾವು ಅದನ್ನ ಮಾಡ್ಬೋದು. ಸೊ ಮಾರ್ಕೆಟಿಂಗ್ ಅಂಡ್ ಬ್ರ್ಯಾಂಡಿಂಗ್ ಕೂಡ ನಿಮ್ಗೆ ಸಪೋರ್ಟ್ ಇದೆ. ಈ ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಅಂತ ಏನ್ ಹೇಳಿದೆ, ಅದನ್ನ ಒಂದು ಕಡೆ ತಾಲೂಕ್ ಮಟ್ಟದ ಒಂದು ಫೆಸಿಲಿಟಿಲಿ ನೀವು ಸ್ಟೋರೇಜ್, ಕಲೆಕ್ಷನ್, ಪ್ರೊಸೆಸಿಂಗ್ ಮಾಡ್ಲಿಕ್ಕೂ ಕೂಡ ನಿಮ್ಗೆ ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ.